ನೋಡು ಚಿನ್ನ, ಹತ್ತಿರವಿದ್ದವರು ನಮಗೆ ದೂರವಾದರು. ಸ್ವಲ್ಪ ದುಃಖವಾಯಿತು. ದೂರವಿದ್ದವರು ಹತ್ತಿರ ಬಂದರು. ಆನಂದವಾಯಿತು. ಮತ್ತೆ ಅವರು ದೂರ ಹೋದರು. ದುಃಖವಾಯಿತು. ನಮ್ಮ ಜೊತೆಯಲ್ಲಿ ಇನ್ಯಾರಿದ್ದಾರೆ ಎಂದು ನೀನು ಚಿಂತಿಸಬೇಡ. ಬಾ, ನಮಗೆ ಭಗವಂತ ಸದಾಕಾಲ ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಅವನನ್ನು ನೆನೆಯೋಣ. ಹಾಗಾದರೆ ಅವನ ದರ್ಶನ ಮಾಡಲು ನಮಗೆ ಎಲ್ಲಿಗೆ ಹೋಗಬೇಕು? ಅಯ್ಯೋ ಚಿನ್ನ, ಬಾ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ದೇವರ ದರ್ಶನವನ್ನು ಯೂಟ್ಯೂಬಿನಲ್ಲಿ ಹಾಕಿದ್ದಾರೆ. ನಾವು ಮನೆಯಲ್ಲೇ ಕುಳಿತು ನೋಡಿ ಆನಂದಿಸೋಣ. ಆ ಆನಂದವಾದಾಗ ನಮ್ಮ ಕೈಯಲ್ಲಾದಂಥ ಹಣವನ್ನು ಅವರು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ್ದಾರೆ, ಅದಕ್ಕೆ ಹಾಕೋಣ. ಓ, ನೀವು ಹೇಳಿದ್ದು ಇನ್ನೂ ತುಂಬ ಒಳ್ಳೆಯದಾಯಿತು. ನಾವು ಕೆಲಸದ ಬ್ಯುಸಿಯಲ್ಲಿ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಈ ಆನಂದವನ್ನು ಹೇಗೆ ನೋಡುವುದು? ಬನ್ನಿ ತೋರಿಸಿ. ಚಿನ್ನು, ಮೊಬೈಲ್ ತೆಗೆದುಕೋ. ಅದರಲ್ಲಿ ಯೂಟ್ಯೂಬ್ ಮಾಮ ಎಂದು ಹೊಡೆದೆಯಾ? ಈಗ ನೋಡು, ಅವರ ಪ್ರೊಫೈಲ್ ಬಂದಿತ್ತು. ಆನ್ ಮಾಡು. ಎಲ್ಲ ವಿಡಿಯೋವನ್ನು ಹಾಕಿದ್ದಾರೆ ನೋಡು. ಆನ್ ಮಾಡು. ಸಬ್ಸ್ಕ್ರೈಬ್ ಮಾಡು. ಗಂಟೆ ಹೊಡಿ, ಆಲ್ ಹೊಡಿ. ಈಗ ನೋಡು, ಅವರು ಹಾಸನ ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ತೆಗೆದಿದ್ದಾರೆ. ಈಗ ಅವರು ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ಕಲ್ಯಾಣೋತ್ಸವದ ಕಾರ್ಯಕ್ರಮ ಸುದರ್ಶನ ಹೋಮ ಹಾಕಿದ್ದಾರಂತೆ. ನೋಡೋಣ, ಬಾ. ಹೌದು ನೀವು ಹೇಳಿದ್ದು ನಮಗೆ ಬಹಳ ಅನುಕೂಲವಾಯಿತು. ನೋಡೋಣ ಬನ್ನಿ ರೀ. ನಾವು ಏನಾದರೂ ದೇವಸ್ಥಾನಕ್ಕೆ ಹಣದ ರೂಪದಲ್ಲಿ ಸಹಾಯ ಮಾಡಬೇಕು ಅಲ್ಲವೇ? ಹೌದು ಚಿನ್ನು. ಹಾಗಾದರೆ ಅವರ ನಂಬರು ಕೊಟ್ಟಿದ್ದಾರೆ, ನೋಡೋಣ ಬಾ. ಚಿನ್ನು, ಇದೆ ಕಾಮೇನಹಳ್ಳಿಯ ಬ್ಯಾಂಕ್ ಅಕೌಂಟ್ ನಂಬರು. ಬೇಕಾದರೆ ಪೇಟಿಎಮ್ಮು ಮಾಡ್ಬೋದು, ಗೊತ್ತಾಯ್ತಾ? ಬಾ, ದೇವರ ದರ್ಶನ ಮೊದಲು ಮಾಡೋಣ, ಆಮೇಲೆ ಹಾಕೋಣ. ಸೀತಾ ಚಿನ್ನು, ಏನು ಮಾಡ್ತಾಯಿದ್ದೀಯಾ? ನಾನು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಕಳಿಸ್ತಾ ಇದ್ದೀನಿ. ಹೌದಾ? ಭಾಳ ಸಂತೋಷ ಆಯಿತು. ನೋಡಿದ್ಯಾ? ಕಲ್ಯಾಣೋತ್ಸವ ದೇವ್ರ ದರ್ಶನ ಮಾಡಿದ್ಯಾ? ಅಯ್ಯೋ, ನೋಡಿದೆ, ಭಾಳ ಸಂತೋಷ ಆಯಿತು. ಸಾವಿರಾರು ಜನ ಬಂದು ಸೇರಿರೋದು ನೋಡಿದ್ರೆ ಚಿಕ್ಕೂರಲ್ಲಿ ಆನಂದ ಅಲ್ವಾ? ಭಾಳ ಆನಂದ. ಹಾಗಾದ್ರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಇದ್ದೋಗೋಣ, ಬಾ, ದೇವ್ರ ದರ್ಶನ ಮಾಡೋಣ.
ಪ್ರಿಯ ವೀಕ್ಷಕರೇ, ಈ ಕಲ್ಯಾಣೋತ್ಸವದ ಕಾರ್ಯಕ್ರಮ ದೇವರ ದರ್ಶನ ನಿಮಗೆ ಆನಂದವನ್ನು ಕೊಟ್ಟಿದ್ದರೆ ನೀವು ಮೇಲೆ ಕಾಣತಕ್ಕಂಥ ಅಕೌಂಟ್ ನಂಬರಿಗೆ ಹಣವನ್ನು ಕಳಿಸಬಹುದು.